ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು HD ರೇವಣ್ಣ ಅವರ ಕುಟುಂಬಕ್ಕೆ ಯಾಕೋ ಮೇಲಿಂದ ಮೇಲೆ ಆಘಾತ ಎದುರಾಗ್ತಾನೆ ಇದೆ, ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ಇವತ್ತು ವಜಾಗೊಂಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಭವಾನಿ ರೇವಣ್ಣ ಅವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ವಜಾ ಆಯಿತು. ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಕೂಡ ಎದುರಾಗ್ತಾ ಇದೆ. ಭವಾನಿಗಾಗಿ ಈಗಾಗಲೇ SIT ಹುಡುಕಾಟವನ್ನು ಮುಂದುವರೆಸಿದೆ. ಮೈಸೂರಿನ KR ಪೇಟೆಯಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸ್ನಲ್ಲಿ ಬಂಧನದ ಭೀತಿ ಎದುರಾದ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಆ ಅರ್ಜಿ ಇದೀಗ ವಜಾ ಆಗಿದೆ. ಇದಷ್ಟೇ ಅಲ್ಲ, ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಅದರ ಭಾಗವಾಗಿ ಇದೀಗ ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಈಗ SIT ಅಧಿಕಾರಿಗಳ ಬಲೆಯಲ್ಲಿದ್ದಾರೆ. SIT ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. KR ನಗರ ಕಿಡ್ನಾಪ್ ಪ್ರಕರಣ ಇದೆಯಲ್ಲ, ಇದರ ಸಂಬಂಧ ಚಿಕ್ಕಮಗಳೂರಿನಲ್ಲಿ ಭವಾನಿ ಕಾರು ಚಾಲಕ ಅಜಿತ್ನನ್ನು ಅರೆಸ್ಟ್ ಮಾಡಲಾಗಿದೆ. ಈತ 4-5 ದಿನದ ಹಿಂದೆಯಷ್ಟೇ ಅತ್ತೆ ಮನೆಗೆ ಬಂದಿದ್ದ. ಈಗ ಅತ್ತೆ ಮನೆಯಲ್ಲೇ ಅಜಿತ್ನನ್ನು ವಶಕ್ಕೆ ಪಡೆಯಲಾಗಿದೆ SIT ಟೀಮ್. ಗಮನಿಸ್ತಾ ಇದ್ದೀವಿ, ಯಾವಾಗ ಅಜಿತ್ ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ ಅರೆಸ್ಟ್ ಆದರೂ ಈಗ ಅವರಿಗೆ ಢವಢವ ಶುರುವಾಗ್ತಾ ಇರೋದು. 2-3 ಸಲ ನೋಟಿಸ್ ಕೊಟ್ಟರು, ಉತ್ತರ ಕೊಡಲಿಲ್ಲ. ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ನಾ 31ನೇ ತಾರೀಕು ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ತಕ್ಷಣವೇ ಕೆಲವೇ ಗಂಟೆಲಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಇದು ಬಂಧನದ ಭೀತಿ ಯಾಕೆ ಭವಾನಿ ರೇವಣ್ಣ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಕಂಟಕ ಎದುರಾಯ್ತು? ಜಸ್ಟ್ ಒಂದು 2 ಕಾನ್ವರ್ಸೇಷನ್, ಆ 2 ಕಾನ್ವರ್ಸೇಷನ್ ಇದೆಯಲ್ಲ, ಆ 2 ಕಾನ್ವರ್ಸೇಷನ್ ಇಂದ ಭವಾನಿ ರೇವಣ್ಣ ಅವ್ರಿಗೆ ಸಂಕಷ್ಟ ತರ್ತಾ ಇದೆ. ಯಾಕೆಂದ್ರೆ ಮೊದಲನೇದು A2 ಆರೋಪಿ ಆಗಿರುವಂತ ಸತೀಶ್ ಬಾಬಣ್ಣ ಅವರು ಸಂತ್ರಸ್ತೆಯವ್ರ ಹತ್ರ ಹೇಳ್ತಾರೆ, ಮೇಡಮ್ ಕರೀತಾ ಇದ್ದಾರೆ ಬನ್ನಿ ಅಂತ. ಅದು ಒಂದು ಅದನ್ನ ಸಂತ್ರಸ್ತೆ ಹೇಳಿದ್ದಾರೆ. ವಿಚ್ ಇಸ್ ವೆರಿ, ಅದು ಒಂದು ಕಷ್ಟ ಎದುರಾಯ್ತು ಅವ್ರಿಗೆ. ಇನ್ನೊಂದು ಪ್ರಕರಣ ಏನಾಗಿದೆ, ಭವಾನಿ ರೇವಣ್ಣ ಅವರು ಆ ಸಂತ್ರಸ್ತೆಯ ಮಗಳ ಗಂಡನ ಜೊತೆ ಮಾತಾಡಿರೋದು. ಓಕೆ, ಅದು ಇನ್ನು ಪ್ರೂವ್ ಆಗ್ಬೇಕು, ಅದಿನ್ನು ಆಗಿಲ್ಲ. FSLಗೆ ಕಳಿಸಿದ್ದಾರೆ. ಆ ಒಂದು ಆರೋಪ ಅಷ್ಟೇ ಇರೋದು. ಆಡಿಯೋ ಏನಿದೆ, ಆ ಆಡಿಯೋನ ಇದೀಗ FSLಗೆ ಕಳಿಸಿದ್ದಾರೆ. ಎಸ್, ಅದ್ರ ಬಗ್ಗೆ SIT ಅಧಿಕಾರಿಗಳು ಇವತ್ತು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ 2 ಕಾನ್ವರ್ಸೇಷನ್ ಏನ್ ಫೋನ್ ನಲ್ಲಿ ಆಯ್ತು, ಅದು ಅವ್ರಿಗೆ ಸಂಕಷ್ಟ ತಂದಿದೆ. ನಾಳೆ SIT ಅಂದ್ರೆ ಈ ಹಿಂದೆನೂ ಕೂಡ SIT ನೋಟಿಸ್ ಕೊಟ್ಟಿದ್ದಾರೆ. ಮೇ 14ನೇ ತಾರೀಕು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಪರ ವಕೀಲರು ಏನಂತ ಹೇಳಿದ್ರು, ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಈಗ 2 ಬಾರಿ ನೋಟಿಸ್ ಕೊಟ್ಟಿರೋದು. ಸೊ ನಾಳೆ SIT ಅಧಿಕಾರಿಗಳನ್ನೇ ವಿಚಾರಣೆಗೆ ಬನ್ನಿ ಅಂತ ಭವಾನಿ ರೇವಣ್ಣ ಅವರೇ ಕರೆದಿದ್ದಾರೆ. ಸೊ ನಾನು ವಿಚಾರಣೆಗೆ ಸ್ಪಂದಿಸ್ತೀನಿ ಅಂತ. ನಾಳೆ SIT ಅಧಿಕಾರಿಗಳು ಅವ್ರ ಮನೆಗೆ ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ. ಅವ್ರ ಪತ್ರ ಬರೆದಿದ್ರು, ಬನ್ನಿ 1ನೇ ತಾರೀಕು ಅಂತ. ಯಾಕೆ ಅಂತಂದ್ರೆ ಅವರು ನಿರೀಕ್ಷಣಾ ಜಾಮೀನು ನನಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ 1ನೇ ತಾರೀಕು ಅಂತ ಹೇಳಿದ್ರು. ಈಗ ನಿರೀಕ್ಷಣಾ ಜಾಮೀನು ಸಿಕ್ಲಿಲ್ಲ. ಮತ್ತೊಂದ್ ಕಡೆ ಡ್ರೈವರ್ ಅಜಿತ್ ಕೂಡ ಲಾಕ್ ಆಗಿದೆ. ನಾಳೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರು ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಅವರು ವಿಚಾರಣೆ ಪ್ರಶ್ನೆ ಕೇಳ್ತಾರೆ, ಅವರು ಕೇಳಿರೋ ಪ್ರಶ್ನೆಗೆ ಏನಾದ್ರೂ ಮ್ಯಾಚ್ ಆಗಿಲ್ಲ ಅಥವಾ ವಿಚಾರಣೆಗೆ ಬೇಕು ಅಂದ್ರೆ ಅವ್ರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ನೋಡ್ಬೇಕು, ಅಜಿತ್ ಏನಾದ್ರೂ ಸಂತ್ರಸ್ತೆ ಮಾಡಿರುವಂತಹ ಆರೋಪಕ್ಕೆ ಏನಾದ್ರೂ ಟ್ಯಾಲಿ ಆಗೋ ತರ ಏನಾದ್ರು ಹೇಳಿಕೆಯನ್ನ ಕೊಟ್ರೆ ಅವಾಗ ಭವಾನಿ ರೇವಣ್ಣ ಅವರಿಗೆ ಅರೆಸ್ಟ್ ಆಗುವಂತಹ ಭೀತಿ ನಿಜಕ್ಕೂ ಖಂಡಿತವಾಗ್ಲೇ ಇರುತ್ತೆ. ಇನ್ನು ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟರು. ಏನ್ ಹೇಳಿದ್ರು, ಕಾನೂನು ರೀತಿಯಲ್ಲೇ ಎಲ್ಲಾ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾರಿಗೆ ತೊಂದರೆ ಆಗಿದ್ರೂ ಕೂಡ SIT ಮುಂದೆ ಹೇಳಿ, ಅವರು ಬಂದು ಹೇಳ್ಕೊಳ್ಳಿ, ಸಂತ್ರಸ್ತೆಯರು ಬಂದು ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ನಾವು ರಕ್ಷಣೆ ಕೊಡ್ತೀವಿ. ಸಂತ್ರಸ್ತೆಯರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ರಕ್ಷಣೆಯನ್ನ ಕೊಡ್ತೀವಿ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ರಜ್ವಲ್ ಮೊಬೈಲ್ ನಾಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ರು. ನಾವು ಮೊದಲೇ ಹೇಳಿದ್ದೀವಿ, ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ SIT ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು.
ರೇಪ್ ಮತ್ತು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನವಾಗಿರೋ ಪ್ರಜ್ವಲ್ ವಿರುದ್ಧ ಡಿಕೆಶಿ ಜಾನಮೌನ ವಹಿಸಿದ್ದಾರೆ. ಬಂಧನ ವಿಚಾರವಾಗಿ ಕನಕಪುರದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಡಿಕೆ ಶಿವಕುಮಾರ್, SIT ಇದೆ, ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಬಿಡಿ, ನಾನು ಯಾಕೆ ಈ ಪ್ರಕರಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣವನ್ನ JDS ಸಮರ್ಥಿಸಿಕೊಳ್ತಿದೆ ಎಂದು DK ಸುರೇಶ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. SIT ಇದೆ, SIT ನೋಡ್ಕೋತಾರೆ, ನಾನು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೋದು. ನೋಡೋಣ, ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ, ನಾವು ಯಾರನ್ನೂ ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ. ಫಸ್ಟು ನೋಡೋಣ. ಇವತ್ತು ನಡೀತಾ ಇರೋದನ್ನ ಇಡೀ ದೇಶ ಗಮನಿಸ್ತಾ ಇದೆ. ಈ ದೇಶದ ಒಟ್ಟಾರೆ ಬೆಳವಣಿಗೆ, ಒಂದು ಕರ್ಮಕಾಂಡ ಕರ್ನಾಟಕದ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ. ಅದನ್ನು ಕೂಡ ಸಮರ್ಥನೆ ಮಾಡಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಬಹುಶಃ ಯಾವ ಮಟ್ಟದ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಆ ಪಕ್ಷ ಹೊರಟಿದೆ ಅನ್ನೋದನ್ನು ನೀವು ಚಿಂತನೆಯನ್ನು ಮಾಡಬೇಕು. ಕಾಂಗ್ರೆಸ್ ನಾಯಕರಾಯಿತು, ಅದಾದ ಮೇಲೆ ಕಮಲ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಲಿ ಮಾತನಾಡಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಪ್ರಜ್ವಲ್ ರೇವಣ್ಣ SIT ಮುಂದೆ ಹಾಜರಾಗಿದ್ದಾರೆ. ಈಗ ಕಾನೂನು ರೀತಿಯಲ್ಲಿ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಈ ಪ್ರಕರಣವನ್ನ ಸರ್ಕಾರ CBI ತನಿಖೆಗೆ ಕೊಡಬೇಕು ಅಂತೇಳಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈತ ಬೆಂಗಳೂರಿನಲ್ಲಿ ಮಾತನಾಡಿದ BJP ನಾಯಕ CT ರವಿ ಅವರು ಮೈತ್ರಿ ಅಭ್ಯರ್ಥಿ ಅಂತೇನಿಲ್ಲ, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಹೇಳಿದ್ರು. ಖಂಡಿತವಾಗೂ ಇದರಲ್ಲಿ ರಾಜಕಾರಣವೂ ಕೂಡ ಬೆರೆತು ಇದರಲ್ಲಿ ಎರಡು ಭಾಗ ಇದೆ. ಒಂದು ನಡೆದಂತ ಘಟನೆ, ಆ ಸಂತ್ರಸ್ತರದು ಅವ್ರಿಗೆ ನ್ಯಾಯ ಕೊಡುವಂತದ್ದು, ಯಾರು ತಪ್ಪು ಮಾಡಿ ಶಿಕ್ಷೆ ಮಾಡುವಂತದ್ದು ಒಂದು ಭಾಗ ಇದ್ರೆ, ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನ ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿದೆ. ಆ ಆಂಗಲ್ ಅಲ್ಲೂ ಕಾನೂನಿಗೆ ಅವ್ರು ಏನೇನು ಹೇಳಬೇಕು, ಇದು ಕುತಂತ್ರ ಏನೇನು ಹೇಳಬೇಕು ಅದು ಕೋರ್ಟಲ್ಲಿ ಹೇಳಿ, ಕೋರ್ಟಲ್ಲಿ ಪರಿಹಾರ ಪಡೀರಿ. ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಅದರಿಂದ ನಾವೀಗ ಅದನ್ನು ಕೂಡ CBI ತನಿಖೆಗೆ ಆಗ್ರಹ ಮಾಡಿದಿರಿ. ಸರ್ಕಾರ ಎಬೌವ್ ದ ಲಾ ಅಂತ ಯಾರು ಅನ್ಕೊಳ್ಬಾರ್ದು. ತನಿಖೆ ನ್ಯಾಯಯುತವಾಗಿ ನಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಕುಮಾರಸ್ವಾಮಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.